ಕಲಬುರಗಿ ಜಿಲ್ಲೆಯನ್ನು ಬರಗಾಲವೆಂದು ಘೋಷಿಸಬೇಕು. ದನ ಕರುಗಳಿಗೆ ಕಣಿಕೆ ಗೋಶಾಲೆ ತೆರೆಯಬೇಕು. ಉಜನಿ ಡ್ಯಾಂನಿಂದ ಕರ್ನಾಟಕದ ನೀರಿನ ಪಾಲು 15 ಟಿಎಂಸಿ ನೀರು ಬಿಡುಗಡೆಗಾಗಿ ಮತ್ತು ಮೋಡ ಬಿತ್ತನೆಗಾಗಿ ಆಗ್ರಹಿಸಿ ಮುಂಬರುವ ದಿನದಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಸಿದ್ದರಾಮಣ್ಣನವರು ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫಜಲ್ಪುರ ತಾಲೂಕಿನ ಜನರ ಜೀವನಾಡಿಯಾಗಿರುವ ಭೀಮಾ ನದಿ ಸಂಪೂರ್ಣವಾಗಿ ಮೇ 15ರಂದು ಬತ್ತಿ ಹೋಗಿದೆ. ಆದ ಕಾರಣ ಉಜನಿ ಜಲಾಶಯದಿಂದ ಕರ್ನಾಟಕಕ್ಕೆ 15 ಟಿಎಂಸಿ ನೀರು ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಕರ್ನಾಟಕಕ್ಕೆ 1 ಟಿಎಂಸಿ ಕೂಡ ನೀರು ಬಿಡುತ್ತಿಲ್ಲ. ಆದ ಕಾರಣ ಇಲ್ಲಿನ ಶಾಸಕರು, ಉಸ್ತುವಾರಿ ಮಂತ್ರಿಗಳು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳು ಎರಡೂ ಸರ್ಕಾರಗಳು ಜಂಟಿಯಾಗಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದ ಭೀಕರ ಬರಗಾಲ ಛಾಯೆ ಆವರಿಸಿದ ಪರಿಣಾಮವಾಗಿ ಇಲ್ಲಿನ ರೈತರ ನೋವುಗಳನ್ನು ಅರ್ಥ ಮಾಡಿಕೊಂಡು ಜನ ಜಾನುವಾರುಗಳ ಸಾರ್ವಜನಿಕ ಹಿತದೃಷ್ಟಿಯಿಂದ ಉಜನಿ ಜಲಾಶಯದಿಂದ 15 ಟಿಎಂಸಿ ನೀರು ತರಬೇಕಾಗಿ ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮುಂಬರುವ ದಿನದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ನಾವು ನೀರಿಗಾಗಿ ದನ ಕರುಗಳು ರೈತರು ಸಂಕಷ್ಟದಲ್ಲಿ ನಾವು ಜುಲೈ ತಿಂಗಳಲ್ಲಿ ನಾವು ಇದು ಆಗಬೇಕಾಗಿತ್ತದು. ಮಳೆನೂ ಬಂದಿಲ್ಲ ಈ ವರ್ಷ. ಹೀಗಾಗಿ ನಮ್ಗೆ ನೀರಿಂದು ಆತಂಕವಾಗಿ ಕಂಡಾಪಟ್ಟಿ ತ್ರಾಸದ. ನಾವು ಡಿ ಸಿ ಅವರಿಗೆ ಒಂದೂವರೆ ತಿಂಗಳಾಯಿತು, ನಾಳೆ ಬಿಡ್ತೀವಿ ನಾಡ್ದು ಬಿಡಿಸ್ತೀವಿ ಅಂತ ಅನ್ಕೋತ ಇನ್ನಕ್ಕಾಗಿ ನಮ್ಗೆ ನೀರು ಬಂದೇ ಇಲ್ಲ. ಈಗ ಭೀಮಾ ನದಿ ಮೇಲೆ ಅವಲಂಬಿತ ಆದಂಥ ನಮ್ಮ ರೈತರು ನಾವು ಪೂರಾ ಈಗ ನೀರಿಂದು ಭಾಳ ಸಮಸ್ಯೆ ಬಂದದ. ನಮ್ಮ ಶಾಸಕರು ಎಂ.ಐ. ಪಾಟೀಲ್ರು ಮತ್ತು ನೀರಿಂದು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಏನೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಂಗೆ ಮಾಡಿ ಅದ್ರ ಬಗ್ಗೆ ಏನೂ ನಿರ್ಲಕ್ಷ್ಯ ಮಾಡ್ಲಕತ್ತಾರ. ಈಗ ನಮ್ಮ ಬಾಜುಹಳ್ಳಿ ತಾಲೂಕೆ ಆದಂಥ ಇಂಡಿ ಶಾಸಕರು ಯಶವಂತರಾವ್ ಪಾಟೀಲ್ರು ರೈತರಿಗೆ ಪ್ರತಿ ತಿಂಗಳ ಅದು ಕೆನಲ್ ಮುಖಾಂತರ ಇಂಡಿ ಕಾವಲಿಗೆ ನೀರು ಹರಿಸ್ತಾರೆ. ಮತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ್ ಮೊನ್ನೆನೇ ನಮ್ಮ ಗುಲ್ಬರ್ಗ ಇದಕ್ಕೆ ನೀರು ಹರಿಸಿದ್ರು ಅವರು. ಮತ್ತು ಸಿಂದಗಿ ಅಶೋಕ್ ಮನಗೋಳ್ ಅಂತೇಳಿ ಅವರೆಲ್ಲ ನೀರು ಹರಿಸಿದ್ರು. ನಮ್ಮದು 3 TMC ಹಿಡಿಯೋಂಥ ಕೆಪಾಸಿಟಿ ನಮ್ಮ ಅಫಜಲ್ಪುರ ತಾಲೂಕದಾಗ ಇದ್ರೂ ಅದರಲ್ಲಿ ನೀರು ಹಿಡ್ಕೊಳಕ್ಕಾಗಂಗಿಲ್ಲ. ಅದರಲ್ಲಿ ಏನಾಗ್ಯದತ್ತಂದ್ರೆ ನಮ್ಮ ಅಫಜಲ್ಪುರ ತಾಲೂಕದಾಗ ಅಧಿಕಾರಿಗಳು ಪೂರಾದು ಕೇರ್ಲೆಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ಭೀಮಾ ನದಿ ಬತ್ತಿ ಹೋಗ್ಯದ. ಈಗ ಉಜನಿದಿಂದ ತರ್ಲಕ್ಕೂ ಅವರಿಗೆ ಒಂದು ಅಯೋಗ್ಯ ಮಾಡಿ ಹೊಸ ಮಂದಿ MLA ಅವ್ರ ಕಾಲ್ತೂ ತರ್ಲಕ್ಕೂ ತಯಾರಿಲ್ಲ. ಮತ್ತು ನಮ್ಮ ಆಲಿಮೆಟ್ಟಿದಿಂದ ತಂದು ಹಾಕಿದ್ರು ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಪರಿಸ್ಥಿತಿಯಲ್ಲಿ ನಮ್ಮದು ಪೂರಾ ತೆಪ್ಪದ. ಜೇರ್ಕರ್ತ ಅವರು ನಮಗೆ 2-3-4 ದಿನದಲ್ಲಿ ತಂದು ತರಿಸಿ ಆಲಿಮೆಟ್ಟಿದಿಂದ ತರ್ತಾರೋ ಏನೋ ಉಜನಿದಿಂದ ತರ್ತಾರೋ ಅದು ಆಲಿಮೆಟ್ಟಿದಾಗ ಒಂದು ಸ್ವಲ್ಪ ನಾಣಪುರ ಜಲಾಶಯದಾಗ ಅದ ರೀ ಸರ್. ಜಲಾಶಯದಾಗ ನ್ಯಾಣಪುರದಾಗ ಅದ ರೀ. ಬರ್ತಾರೆ ಸರ್, ಕೆನಾಲ್ ಮುಖಾಂತರ ಬರ್ತದೆ ರೀ. ಈಗ ಇಂಡಿ ಕೌಲಿ ಮುಖಾಂತರ ರೀ ಡಿಸ್ಟ್ರಿಬ್ಯೂಟ್ರಿ 84 ಬಳಗಾನೂರು ಕೆರಿದಿ ಅಂದ್ರಿ. ಬರ್ತಾರೆ ಸರ್, ಸೀದಾ ಬರ್ತಾರೆ ಸರ್. ನಮಗೆ ಈಗಾಗಲೇ ನಿಮಗೆ ಗುಲ್ಬರ್ಗ ಚಾಲು ಅದ್ರಿ ಸರ್. ಈಗ ಸರಡಿಗೆ ಬಲ್ಲಿ ಅದೇ ನೀರಿಗೆ ಮುಂದುವರ್ಸಿದ್ರೆ ನಮಗೆ ನೀರು ಬರ್ಲಿಕ್ಕೆ ಅನುಕೂಲ ಆಗ್ತದೆ ರೀ. ಅದಕ್ಕೆ ನಾವು ನಾಳೆ 8ನೇ ತಾರೀಕು ಜೇರ್ಕರ್ತ ನಮಗೆ ಶಾಸಕರು, ನಮಗೆ ಉಸ್ತುವಾರಿ ಮಂತ್ರಿ ಗುಲ್ಬರ್ಗ, ಯಾಕಂದರೆ ಕೆಲವೊಂದು ಏನೇನೋ ಮಾತಾಡ್ತಿರ್ತಾರೆ ನಮ್ಮ ರೈತರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಇದು ಇಲ್ಲಾರ್ದಂಗೆ ಅನ್ಸಲ್ಕತ್ತದೋ ಏನೋ ಅನ್ಸಲ್ಕತ್ತ ನಮಗೆ. ಈಗ ನಾವು ಜೇರ್ಕರ್ತ 8ನೇ ತಾರೀಕು ನಮ್ಗೆ ನೀರು ಬಿಡಿಸ್ಲಿಲ್ಲ ತರಲಿಲ್ಲ ಅಂತಂದ್ರೆ ಅಫಜಲ್ಪುರ ಬಸವೇಶ್ವರ ಸರ್ಕಲ್ ಹೆದ್ದಾರಿ ಬಂದ್ ಮಾಡಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಈಗ ಇದ್ರ ಬಗ್ಗೆ MLAರು ಮೇನ್ ಪಾರ್ಟ್ ಇದ್ರಾಗ ಆಗ್ಬೇಕಾಗಿತ್ತು. ಅವರು OS ಆದ್ರೂ ಪುನಃ ಅದಕ್ಕೆ ಹೆಂಗದತ್ತಂದ್ರೆ ನಮ್ಮ ರೈತರಿಗೆ ಮುಚ್ಚದಂದನೇ ಅವ್ರು ಮಾಡ್ಲಾಕತ್ತಾರ. ಈಗ ಅವರು ಮಗ್ಗಲಕ್ಕೆ ನೆರೆಹಳ್ಳಿ ತಾಲೂಕದವ್ರೆಲ್ಲ ಅವ್ರು ಆ ಟೈಪ್ ತರ್ತಾರಂದ್ರೆ ಇವ್ರು ಏನು ಮಕ್ಕೊಂಡ್ರೆ ಅನ್ನಬೇಕು, ಏನು ತಿಳ್ಕೊಳ್ಳಾರ್ದಂಗೆ ಆಗ್ಯದ ಸಾಬ್ರೆ. ನಮಗಿದು ನಮಗೆ ನ್ಯಾಯ ದೊರಕಿಸಿ ಕೊಡ್ಬೇಕಂತೇಳಿ ಪತ್ರಿಕೆ ಮಾಧ್ಯಮದಿಂದ ನಮ್ಮ ಕೈ ಮುಗಿದು ಕೇಳ್ತೀನಿ. ಇದು ಎಚ್ಚೆತ್ತುಕೊಂಡು ರೈತರು ಕಬ್ಬಿನ ಬೆಳೆ ಹಲವಾರು
ಲಕ್ಷ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.